In this video, we'll discuss about green chemistry chapter. We'll discuss the important concepts in this chapter. Introduction to green chemistry. Green chemistry is a branch of chemistry that focuses on designing chemical products and processes that reduce or eliminate the use and generation of hazardous substances. It aims to make chemical reactions safer, cleaner, energy efficient, and environmental friendly. Green chemistry helps in minimizing pollution at its source rather than treating waste after its form. ಗ್ರೀನ್ ಕೆಮಿಸ್ಟ್ರಿ ಅನ್ನೋದು ಇದು ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಏನು ಫೋಕಸ್ ಮಾಡುತ್ತೆ, ಅದು ಕೆಮಿಕಲ್ ಪ್ರಾಡಕ್ಟ್ಸ್ ಮೇಲೆ ಮತ್ತು ಪ್ರೊಸೆಸ್ ಮೇಲೆ ಫೋಕಸ್ ಮಾಡುತ್ತೆ. ಇದೇನು ರಿಡ್ಯೂಸ್ ಮಾಡುತ್ತೆ, ಕಂಟಾಮಿನೇಷನ್ ಅಥವಾ ಅಜಾಡಸ್ ಜನರೇಷನ್ ಆಗೋದನ್ನ ಇದು ಪ್ರಿವೆಂಟ್ ಮಾಡುತ್ತೆ. ಓಕೆ, ಮತ್ತು ಕೆಮಿಕಲ್ ರಿಯಾಕ್ಷನ್ಸ್ ಸೇಫು, ಕ್ಲೀನರ್ ಮತ್ತು ಎನರ್ಜಿ ಎಫಿಷಿಯೆಂಟ್ ಮತ್ತು ಎಕೋ ಫ್ರೆಂಡ್ಲಿ ಆಗಿರೋಕ್ಕೆ ಇದು ನೋಡುತ್ತೆ. ಓಕೆ, ಪೊಲ್ಯೂಷನ್ನ ಮಿನಿಮೈಸ್ ಮಾಡುತ್ತೆ. ಇದು green chemistry significance. Okay, the importance of green chemistry is it reduces environmental pollution, minimizes hazardous waste generation, conserves natural resources, saves energy and cost, promotes sustainable industrial development, improves safety for women and ecosystems. These are the importance of green chemistry. The green chemistry ಏನು ಮಾಡುತ್ತೆ, environmental ಪೊಲ್ಯೂಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಹಾಜರ್ಡಸ್ ವೇಸ್ಟ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಜನರೇಟ್ ಆಗುತ್ತಲ್ಲ ಅದನ್ನು ಇದು ಮಿನಿಮೈಸ್ ಮಾಡುತ್ತೆ, ಮತ್ತು ನ್ಯಾಚುರಲ್ ಸೋರ್ಸನ್ನ ಇದು ಕನ್ಸರ್ವ್ ಮಾಡುತ್ತೆ, ಮತ್ತು ಎನರ್ಜಿ ಮತ್ತು ಕಾಸ್ಟ್ ಇದು ಸೇವ್ ಮಾಡುತ್ತೆ, ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ಮತ್ತು ಇಂಪ್ರೂವ್ಸ್ ಸೇಫ್ಟಿ ಫಾರ್ ಅಂದರೆ ಇದು ಇಟ್ ಈಸ್ ಸೇಫ್ ಫಾರ್ ಲಿವಿಂಗ್ ಸಿಸ್ಟಮ್ಸ್, ಫಾರ್ ಲಿವಿಂಗ್ ಕ್ರಿಯೇಚರ್ಸ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಎಕ್ಸಾಂಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ ಏನಂತ ಹೇಳ್ಬೋದು, ಯೂಸ್ ಆಫ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್. ಓಕೆ, ಯೂಸ್ ಆಫ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್ ಯಾವುದಕ್ಕೆ ಎಕ್ಸಾಂಪಲ್ ಗ್ರೀನ್ ಕೆಮಿಸ್ಟ್ರಿಗೆ? ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ಸ್ ಫ್ರಮ್ ಪ್ಲಾಂಟ್ ಮೆಟೀರಿಯಲ್ಸ್. ಪ್ರೊಡಕ್ಷನ್ ಆಫ್ ಬಯೋಫ್ಯೂಯಲ್ಸ್ ಇದೆಯಲ್ಲ ಫ್ರಮ್ ಪ್ಲಾಂಟ್ ಮೆಟೀರಿಯಲ್ಸ್, ಇದು ಎಕ್ಸಾಂಪಲ್ ಫಾರ್ ಗ್ರೀನ್ ಕೆಮಿಸ್ಟ್ರಿ. ಯೂಸ್ ಆಫ್ ವಾಟರ್ ಬೇಸ್ಡ್ ಪೇಂಟ್ಸ್ ಇನ್ಸ್ಟೆಡ್ ಆಫ್ ಸಾಲ್ವೆಂಟ್ ಬೇಸ್ಡ್ ಪೇಂಟ್ಸ್. ವಾಟರ್ ಬೇಸ್ಡ್ ಪೇಂಟ್ಸ್ ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ಸಾಲ್ವೆಂಟ್ ಬೇಸ್ಡ್ ಪೇಂಟ್, ಇದು ಒಂದು ಗ್ರೀನ್ ಕೆಮಿಸ್ಟ್ರಿ ಎಕ್ಸಾಂಪಲ್. Catalytic converters in automobiles to reduce harmful emissions. ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ನ ಯೂಸ್ ಮಾಡೋದು, ಅದೇನು ಮಾಡುತ್ತೆ, ಹಾರ್ಮ್ಫುಲ್ ಕೆಮಿಕಲ್ಸ್ ಎಮಿಷನ್ ಆಗೋದನ್ನ ಪ್ರಿವೆಂಟ್ ಮಾಡ್ತದೆ. ನೆಕ್ಸ್ಟ್ ಮೈಕ್ರೋ ಅಸಿಸ್ಟೆಡ್ ಆರ್ಗ್ಯಾನಿಕ್ ಸಿಂಥೆಸಿಸ್ ಟು ಸೇವ್ ಎನರ್ಜಿ. ಅಂದರೆ ಮೈಕ್ರೋವೇವ್ ರೇಡಿಯೇಷನ್ ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಕಾಂಪೌಂಡ್ ಸಿಂಥೆಸಿಸ್ ಮಾಡೋದು, ಅದೇನು ಮಾಡುತ್ತೆ, ಎನರ್ಜಿನ ಸೇವ್ ಮಾಡುತ್ತೆ. ಇದೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ಸು? ಗ್ರೀನ್ ಕೆಮಿಸ್ಟ್ರಿಗೆ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಗ್ರೀನ್ ಕೆಮಿಸ್ಟ್ರಿ. ಓಕೆ, ಅದರಲ್ಲಿ ನಿಮ್ಮ ಸಿಲೆಬಸ್ ಇರೋದು ಸ್ಪೆಷಲ್ ಎಂಫಸಿಸ್ ಆನ್ ಆಟಮ್ ಎಕಾನಮಿ. ಅಂದ್ರೇನು? ಸ್ಪೆಷಲ್ ಎಂಫಸಿಸ್ ಆನ್ ಇನ್ ಗ್ರೀನ್ ಕೆಮಿಸ್ಟ್ರಿ ಇಸ್ ಗಿವೆನ್ ಟು ಆಟಮ್ ಎಕಾನಮಿ, ಅಂದರೆ ವಿಚ್ ಮೆಜರ್ಸ್ ಹೌ ಎಫಿಷಿಯೆಂಟ್ಲಿ ದ ಆಟಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಕನ್ವರ್ಟೆಡ್ ಇಂಟು ಡಿಸೈರ್ಡ್ ಪ್ರಾಡಕ್ಟ್ ಡ್ಯೂರಿಂಗ್ ಎ ಕೆಮಿಕಲ್ ರಿಯಾಕ್ಷನ್. ಆಟಮ್ಸ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇರುತ್ತೆ, ಆಟಮ್ಸ್ ಹೆಂಗೆ ಎಫೆಕ್ಟಿವ್ ಕನ್ವರ್ಟ್ ಆಗುತ್ತೆ ಇಂಟು ಪ್ರಾಡಕ್ಟ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್, ಅದ್ರ ಬಗ್ಗೆ ಅದು ಹೇಳುತ್ತೆ. ಎ ರಿಯಾಕ್ಷನ್ ವಿತ್ ಹೈ ಆಟಮ್ ಎಕಾನಮಿ ಪ್ರೊಡ್ಯೂಸಸ್ ಲೆಸ್ ವೇಸ್ಟ್ ಆ್ಯಂಡ್ ಫ್ಯೂವರ್ ಬೈ ಪ್ರಾಡಕ್ಟ್ಸ್. ಅಂದರೆ ಹೈ ಆಟಮ್ ಎಕಾನಮಿ ಪ್ರೊಡ್ಯೂಸರ್ಸ್ ಏನು ಮಾಡುತ್ತೆ, ಲೆಸ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಫ್ಯೂವರ್ ಅಂದರೆ ಬೈ ಪ್ರಾಡಕ್ಟ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಲ್ಲ, ಮೇಕಿಂಗ್ ದ ಪ್ರೊಸೆಸ್ ಮೋರ್ ಎಕೋ ಫ್ರೆಂಡ್ಲಿ, ಎಕನಾಮಿಕಲ್ ಅಂಡ್ ಸಸ್ಟೈನಬಲ್. ಅಡಿಷನಲ್ ರಿಯಾಕ್ಷನ್ಸ್ ಜನರಲಿ ಶೋ ಹೈ ಆಟಮ್ ಎಕಾನಮಿ ಬಿಕಾಸ್ ಆಲ್ಮೋಸ್ಟ್ ಆಲ್ ಆಟಮ್ಸ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಟು ದ ಫೈನಲ್ ಪ್ರಾಡಕ್ಟ್ಸ್. ಅಂದರೆ ಅಡಿಷನಲ್ ರಿಯಾಕ್ಷನ್ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಎಲ್ಲ ಆಟಮ್ಸ್ ಇನ್ವಾಲ್ವ್ ಆಗೋದ್ರಿಂದ ಏನಾಗ್ತದೆ, ರಿಯಾಕ್ಟೆಂಟ್ಸ್ ಆರ್ ಕನ್ವರ್ಟೆಡ್ ಇಂಟು ಫೈನಲ್ ಪ್ರಾಡಕ್ಟ್ಸ್. ದ ಕಾನ್ಸೆಪ್ಟ್ ಹೆಲ್ಪ್ಸ್ ಇನ್ ಇಂಡಸ್ಟ್ರೀಸ್ ಟು ರಿಡ್ಯೂಸ್ ಪೊಲ್ಯೂಷನ್, save raw materials, lower production cost and improve overall reaction efficiency. ಅಂದರೆ ಈ ಸ್ಪೆಷಲ್ ಎಂಫಸಿಸ್ ಆಟಮ್ ಎಕಾನಮಿ ಏನು ಫೋಕಸ್ ಮಾಡುತ್ತೆ, ಬೈ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದನ್ನ ಪ್ರಿವೆಂಟ್ ಮಾಡುತ್ತೆ, ಮತ್ತು ಇದು ಏನಾಗುತ್ತೆ ಅಲ್ಲಿ ಎಕೋ ಫ್ರೆಂಡ್ಲಿ ಮತ್ತು ಎಕನಾಮಿಕಲು ಸಸ್ಟೈನಬಲ್ಲು. ಮತ್ತು ಇಲ್ಲಿ ಇದೇನು ಮಾಡುತ್ತೆ, ಈ ಕಾನ್ಸೆಪ್ಟ್ ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸೇವ್ ರಾ ಮೆಟೀರಿಯಲ್ಸ್ ಮತ್ತು ಲೋವರ್ ಪ್ರೊಡಕ್ಷನ್ ಕಾಸ್ಟ್, ಇಂಪ್ರೂವ್ಸ್ ದ ಓವರಾಲ್ ರಿಯಾಕ್ಷನ್ ಎಫಿಷಿಯನ್ಸಿ. ಎಕ್ಸಾಂಪಲ್ ಬಂದು ಅಡಿಷನ್ ರಿಯಾಕ್ಷನ್ ಫಾರ್ ಆಟಮ್ ಎಕಾನಮಿ. ಓಕೆ, ದಿಸ್ ಈಸ್ ಆಲ್ಕಿನ್. ಓಕೆ, ರಿಯಾಕ್ಟ್ಸ್ ವಿತ್ ಏನದು ಹೈಡ್ರೋಜನ್ ಗಿವ್ಸ್ ಓಕೆ ಆಲ್ಕೇನ್ ಕೊಡುತ್ತೆ. ಓಕೆ, ಡಬಲ್ ಬಾಂಡ್ ಇದು ಸಿಂಗಲ್ ಬಾಂಡ್ ಆಯಿತು. ಆಲ್ ಆಟಮ್ ಫ್ರಮ್ ರಿಯಾಕ್ಟೆಂಟ್ಸ್ ಅಪಿಯರ್ ಇನ್ ದಿ ಪ್ರಾಡಕ್ಟ್. ಸೊ ಆಟಮ್ ಎಕಾನಮಿ ಇಸ್ ನಿಯರ್ಲಿ 100%. ಎಲ್ಲ ಆಟಮ್ ಯಾವ ರಿಯಾಕ್ಟೆಂಟ್ಸ್ ಇದೆ ಎಲ್ಲ ಆಟಮ್ ಇಲ್ಲಿ ಪ್ರಾಡಕ್ಟಲ್ಲಿ ಅಪಿಯರ್ ಆಗಿದೆ. ದೇರ್ಫೋರ್ ಇಲ್ಲಿ ಆಟಮ್ ಎಕಾನಮಿ ಬಂದು 100%. ಅಂದರೆ ಈ ಥರ ಇದ್ದಾಗ ಏನಾಗುತ್ತೆ, ಬೈ ಪ್ರಾಡಕ್ಟ್ಸ್ ಜಾಸ್ತಿ ಬರೋದಿಲ್ಲ. ಓಕೆ, ಅಂದರೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರಾಡಕ್ಟ್ ಫಾರ್ಮೇಷನು ಜಾಸ್ತಿ ಆಗುತ್ತೆ. ಇಟ್ ಇಸ್ ಅಬೌಟ್ ಆಟಮ್ ಎಕಾನಮಿ. ಓಕೆ, ಇದು ಒಂದು ಪ್ರಿನ್ಸಿಪಲ್. ನೆಕ್ಸ್ಟ್ ಗ್ರೀನ್ ಸಾಲ್ವೆಂಟ್ಸ್. ಇನ್ ಗ್ರೀನ್ ಕೆಮಿಸ್ಟ್ರಿ ಗ್ರೀನ್ ಸಾಲ್ವೆಂಟ್ಸ್ ಆರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ
solvents that reduces toxicity, pollution and health hazards during chemical process. ಅಂದರೆ ಡ್ಯೂರಿಂಗ್ ರಿಯಾಕ್ಷನ್ ಯಾವುದೊಂದು ರಿಯಾಕ್ಷನ್ ಮಾಡಬೇಕಾದ್ರೆ ರಿಯಾಕ್ಟೆಂಟ್ಸ್ ಪ್ರಾಡಕ್ಟು ನಾವೇನು ಮಾಡ್ತೀವಿ, ವಿ ಆರ್ ಯೂಸಿಂಗ್ ಏನು ಸಾಲ್ವೆಂಟ್ಸ್ನ ಯೂಸ್ ಮಾಡಿರ್ತೀವಿ. ದಟ್ ಸಾಲ್ವೆಂಟ್ ಶುಡ್ ಬಿ ಲೆಸ್ ಟಾಕ್ಸಿಕ್ ಇರಬೇಕು. ಓಕೆ, ದೇರ್ಫೋರ್ ಇನ್ ಗ್ರೀನ್ ಕೆಮಿಸ್ಟ್ರಿ ವಿ ಆರ್ ಯೂಸಿಂಗ್ ಎಕೋ ಫ್ರೆಂಡ್ಲಿ ಸಾಲ್ವೆಂಟ್ಸ್ ದಟ್ ರಿಡ್ಯೂಸ್ ಟಾಕ್ಸಿಸಿಟಿ, ಪೊಲ್ಯೂಷನ್ ಮತ್ತು health hazardous during the chemical processes. They are generally non-toxic, non-flammable, biodegradable, and safer for both humans and the environment. Green solvents helps minimize the emission of harmful volatile organic compounds. ಇದೇನು ಮಾಡುತ್ತೆ, harmful volatile organic compounds emit ಮಾಡೋದನ್ನ prevent ಮಾಡುತ್ತೆ and improves the sustainability in laboratories and industries. Common examples include water, ethanol, ಆಮೇಲೆ supercritical carbon dioxide and ionic liquids, which are widely used as safer alternatives to hazardous organic solvents like benzene and chloroform. ಓಕೆ, ಇದೆಲ್ಲ ಈ ಕಾಂಪೌಂಡ್ಸ್ ಏನಾಗಿ ಯೂಸ್ ಮಾಡ್ತೀವಿ ನಾವು, ಗ್ರೀನ್ ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಇದೆಲ್ಲ ಯಾವ್ದನ್ನು ರಿಪ್ಲೇಸ್ ಮಾಡ್ತೀವಿ, ಬೆನ್ಸಿನ್ ಮತ್ತು ಕ್ಲೋರೋಫಾರ್ಮ್. ದಿಸ್ ಆರ್ ಆರ್ಗಾನಿಕ್ ಸಾಲ್ವೆಂಟ್ಸ್, ದೇ ಆರ್ ಟಾಕ್ಸಿಕ್ ಇನ್ ನೇಚರ್. ಓಕೆ, ಇದನ್ನ ರಿಪ್ಲೇಸ್ ಮಾಡ್ತೀವಿ. ದಿಸ್ ಅಬೌಟ್ ಗ್ರೀನ್ ಸಾಲ್ವೆಂಟ್ಸ್. ನೆಕ್ಸ್ಟ್, ರಿಡ್ಯೂಸಿಂಗ್ ಟಾಕ್ಸಿಸಿಟಿ. In green chemistry, reducing toxicity means designing chemical products and processes that minimize or eliminate harmful effects on humans and environment. This is achieved by using safer reagents, eco-friendly solvents, biodegradable materials, and less hazardous reaction conditions. In green chemistry, reducing toxicity means designing chemical products and processes that minimize the eliminate harmful effects on humans and environment. This is achieved by using safer reagents. ಇದನ್ನ ಹೆಂಗೆ ಅಚೀವ್ ಮಾಡ್ತಾರೆ, by using safe reagents, eco-friendly solvents, biodegradable materials, and less hazardous reaction conditions. Reducing toxicity helps in prevent pollution, decreases the health risk, improves the workplace safety, and promotes sustainable industrial development. For example, hydrogen peroxide is preferred over toxic chromium-based oxidizing agent because it produces water as an harmless byproduct. ಯಾಕಂದರೆ ನಾವೇನು ಮಾಡ್ತೀವಿ, ಇಲ್ಲಿ ಲೆಸ್ ಟಾಕ್ಸಿಕ್ ಸಬ್ಸ್ಟೆನ್ಸ್ನ ನಾವು ಯೂಸ್ ಮಾಡ್ತೀವಿ ಡ್ಯೂರಿಂಗ್ ಪ್ರಿಪ್ರೇಷನ್ ಆಫ್ ಎನಿ ಕಾಂಪೌಂಡ್ ಅಥವಾ ಡ್ಯೂರಿಂಗ್ ಇಂಡಸ್ಟ್ರಿಯಲ್ ಪ್ರೊಸೆಸಸ್. ಬೇರೆ ಬೇರೆ ಪ್ರೊಸೆಸಲ್ಲಿ ಏನು ಮಾಡ್ತೀವಿ ನಾವು, ಏಕೋ ಟಾಕ್ಸಿಕ್ ಕಡಿಮೆ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಆ ಪ್ರೊಸೆಸ್ನ ನಾವು ಕಂಪ್ಲೀಟ್ ಮಾಡ್ತೀವಿ. ಓಕೆ, ಅದೇನು ಮಾಡುತ್ತೆ, ಟಾಕ್ಸಿಸಿಟಿನ ರಿಡ್ಯೂಸ್ ಮಾಡುತ್ತೆ. Green chemistry and catalysis, taking the synthesis of ibuprofen as an example. This is structure of ibuprofen. ಇದು ಸ್ಟ್ರಕ್ಚರ್ ಆಫ್ ibuprofen. ಇದನ್ನು ನಾವು ಗ್ರೀನ್ ಮೆಥಡಲ್ಲಿ ಸಿಂಥೆಸಿಸ್ ಗ್ರೀನ್ ಮೆಥಡ್ ಮತ್ತು ಓಲ್ಡ್ ಮೆಥಡಲ್ಲಿ ಕಂಪೇರ್ ಮಾಡಿದಾಗ ಯಾವ್ದು ಎಫಿಷಿಯೆಂಟ್ ಅಂತ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡೋಣ. Catalysis plays important role in green chemistry because the catalyst increases the rate of chemical reaction, improves the productivity, reduces the energy consumption, and minimizes the waste formation. And catalysis ಏನಾಗುತ್ತೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ ಗ್ರೀನ್ ಕೆಮಿಸ್ಟ್ರಿಲಿ. ಬಿಕಾಸ್ ಅದು ಏನು ಮಾಡುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ರೇಟ್ನ ಇನ್ಕ್ರೀಸ್ ಮಾಡುತ್ತೆ, ಪ್ರಾಡಕ್ಟಿವ್ನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಮಾಡುತ್ತೆ, ವೇಸ್ಟ್ ಫಾರ್ಮೇಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಇನ್ ಗ್ರೀನ್ ಸಿಂಥೆಸಿಸ್ ಆಫ್ ibuprofen, catalytic methods are used instead of traditional stoichiometric reagents, making the process more environmentally friendly. The older method of ibuprofen synthesis involves 6 steps. Old method ಎಷ್ಟು ಸ್ಟೆಪ್ಸ್ ಇದೆ, 6 ಸ್ಟೆಪ್ಸ್ ಇದೆ. ಓಕೆ, ಸಿಂಥೆಸಿಸ್ ನಿಮಗೆ ಡೀಟೇಲ್ ಏನು ಬೇಕಾಗಿಲ್ಲ. ಅಂದರೆ ಗ್ರೀನ್ ಮೆಥಡಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ, ಅದು ಹೆಂಗೆ ಅಡ್ವಾಂಟೇಜ್ ಕಂಪೇರ್ ಟು ಓಲ್ಡ್ ಮೆಥಡ್ ಅಂತ ಡಿಸ್ಕಸ್ ಮಾಡೋಣ. 6 ಸ್ಟೆಪ್ಸ್ ಇದೆ. ಮತ್ತು ಪ್ರೊಡ್ಯೂಸಸ್ ಲಾರ್ಜ್ ಅಮೌಂಟ್ ಆಫ್ ಅನ್ವಾಂಟೆಡ್ ವೇಸ್ಟ್ ವಿತ್ ಲೋವರ್ ಆಟಮ್ ಎಕಾನಮಿ. ಅಂದರೆ ಓಲ್ಡ್ ಮೆಥಡಲ್ಲಿ ಮಲ್ಟಿ ಸ್ಟೆಪ್ಸ್ ಇದೆ. ಎಷ್ಟು ಸ್ಟೆಪ್ಸ್ ಇದೆ, 6 ಸ್ಟೆಪ್ಸ್ ಇದೆ. ಮತ್ತು ಲಾರ್ಜ್ ಅಮೌಂಟ್ ಆಫ್ ವೇಸ್ಟ್ ಅದು ಜನರೇಟ್ ಮಾಡುತ್ತೆ, ಮತ್ತು ಲೋವರ್ ಆಟಮ್ ಎಕಾನಮಿ. ಓಕೆ, ಲೇಟರ್ ದ BHC ಕಂಪ್ನಿ, ಇದು ಈ ಕಂಪ್ನಿ ಪ್ರೊಸೆಸ್ ಡೆವಲಪ್ಡ್ ಗ್ರೀನರ್ 3 ಸ್ಟೆಪ್ ಕ್ಯಾಟಲಿಟಿಕ್ ಸಿಂಥೆಸಿಸ್. ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ, BHC ಕಂಪ್ನಿ ಈ ibuprofen ಸಿಂಥೆಸಿಸ್ ಮಾಡ್ತಾರೆ ಬೈ ಯೂಸಿಂಗ್ 3 ಸ್ಟೆಪ್ಸ್. ಪ್ರಿವಿಯಸ್ ಅಲ್ಲಿ 6 ಸ್ಟೆಪ್ಸ್ ಇತ್ತು, ಇಲ್ಲಿ ಗ್ರೀನ್ ಮೆಥಡಲ್ಲಿ 3 ಸ್ಟೆಪ್ಸ್ ಇದೆ. ಕ್ಯಾಟಲಿಟಿಕ್ ಸಿಂಥೆಸಿಸ್ ವಿತ್ ಹೈಯರ್ ಆಟಮ್ ಎಕಾನಮಿ. ಈ ಮೆಥಡಲ್ಲಿ ಆಟಮ್ ಎಕಾನಮಿ ಹೈ ಆಯಿತು. ರಿಡ್ಯೂಸ್ ದ ಬೈ ಪ್ರಾಡಕ್ಟ್ಸ್, ಇದೇನು ಮಾಡುತ್ತೆ, ಬೈ ಪ್ರಾಡಕ್ಟ್ನ ರಿಡ್ಯೂಸ್ ಮಾಡುತ್ತೆ. ಲೋವರ್ ಎನರ್ಜಿ ಕನ್ಸಂಪ್ಷನ್ ಮತ್ತು ಇಂಪ್ರೂವ್ಡ್ ಎಫಿಷಿಯನ್ಸಿ, ಇದು ಅಡ್ವಾಂಟೇಜ್ ಇಲ್ಲಿ ಗ್ರೀನ್ ಮೆಥಡಲ್ಲಿ. ದಿಸ್ ಪ್ರೊಸೆಸ್ ಡೆಮಾನ್ಸ್ಟ್ರೇಟ್ಸ್ ಹೌ ಕ್ಯಾಟಲಿಸ್ಟ್ ಸಪೋರ್ಟ್ಸ್ ಗ್ರೀನ್ ಕೆಮಿಸ್ಟ್ರಿ ಬೈ ರಿಡ್ಯೂಸಿಂಗ್ ಪೊಲ್ಯೂಷನ್, ಕನ್ಸರ್ವಿಂಗ್ ರಾ ಮೆಟೀರಿಯಲ್ಸ್ ಅಂಡ್ ಮೇಕಿಂಗ್ ಇಂಡಸ್ಟ್ರಿಯಲ್ ಕೆಮಿಕಲ್ ಪ್ರೊಡಕ್ಷನ್ ಸೇಫರ್ ಅಂಡ್ ಮೋರ್ ಸಸ್ಟೈನಬಲ್. ಅಂದರೆ ಈ ಮೆಥಡ್ ತೋರಿಸುತ್ತೆ ಯಾವ ಥರ ನಾವು ಇಲ್ಲಿ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ಬೋದು, ಎನರ್ಜಿ ಕನ್ಸಂಪ್ಷನ್ ಡಿಕ್ರೀಸ್ ಮಾಡ್ಬೋದು, ಮತ್ತು ಆಟಮ್ ಎಕಾನಮಿನ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು, ಬೈ ಪ್ರಾಡಕ್ಟ್ನ ಹೆಂಗೆ ರಿಡ್ಯೂಸ್ ಮಾಡ್ಬೋದು, ಮತ್ತು ಇದು ಹೆಂಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದರಲ್ಲಿ ತೋರಿಸುತ್ತೆ ಈ ಮೆಥಡ್. ಓಕೆ, BHC ಕಂಪ್ನಿ ಯೂಸಸ್ ಕ್ಯಾಟಲಿಸ್ಟ್ ಸಚ್ ಆಸ್ ಹೈಡ್ರೋಜನ್ ಫ್ಲೋರೈಡ್ ಕ್ಯಾಟಲಿಸ್ಟ್. ಅಂದರೆ ಈ ಪ್ರೊಸೆಸಲ್ಲಿ ಯಾವ ಕ್ಯಾಟಲಿಸ್ಟ್ ಯೂಸ್ ಮಾಡ್ತಾರೆ, ಅವರು ಹೈಡ್ರೋಜನ್ ಫ್ಲೋರೈಡ್ ಯೂಸ್ ಮಾಡ್ತಾರೆ.
palladium catalyst in hydrogenation steps. So this catalyst improves reaction efficiency and reduces unnecessary reactions. ಈ catalyst ಏನು ಮಾಡುತ್ತೆ unnecessary reaction means unnecessary reactions ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಎಫಿಷಿಯನ್ಸಿನ ಇದು ಇನ್ಕ್ರೀಸ್ ಮಾಡುತ್ತೆ. ಅಡ್ವಾಂಟೇಜಸ್ ಆಫ್ ಗ್ರೀನ್ ಸಿಂಥಸಿಸ್ ಆಫ್ ಐಬೋಪ್ರೊಫಿನ್. ಅಡ್ವಾಂಟೇಜ್ ರಿಡ್ಯೂಸ್ಡ್ ಪೊಲ್ಯೂಷನ್, ಇಂಪ್ರೂವ್ಡ್ ಆಟಮ್ ಎಕಾನಮಿ, fewer reaction steps, lower energy consumption, safe for industrial process ಮತ್ತೆ ಕಾಸ್ಟ್ ಎಫೆಕ್ಟಿವ್. ಇದು ಅಡ್ವಾಂಟೇಜ್ ಆಫ್ ಗ್ರೀನ್ ಸಿಂಥಸಿಸ್ ಆಫ್ ಐಬೋಪ್ರೊಫಿನ್. ಓಕೆ, ಅಂದರೆ ಏನಾಗುತ್ತೆ, ಪೊಲ್ಯೂಷನ್ ರಿಡ್ಯೂಸ್ ಆಗುತ್ತೆ, ಅಂದರೆ ಆಟಮ್ ಎಕಾನಮಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಫ್ಯೂವರ್ ರಿಯಾಕ್ಷನ್ ಸ್ಟೆಪ್ಸ್, ಪ್ರಿವಿಯಸ್ ಸ್ಟೆಪ್ಪಲ್ಲಿ 6 ಇತ್ತು, ಇಲ್ಲಿ 3 ಸ್ಟೆಪ್ಸ್ ಇದೆ. ಮತ್ತು ಎನರ್ಜಿ ಕನ್ಸಂಪ್ಷನ್ ಲೋ ಇರುತ್ತೆ, ಮತ್ತು ಸೇಫ್ ಫಾರ್ ಇಂಡಸ್ಟ್ರಿಯಲ್ ಪ್ರೊಸೆಸ್, ಮತ್ತು ಇದು ಕಾಸ್ಟ್ ಎಫೆಕ್ಟಿವ್. ಇಟ್ಸ್ ಅಬೌಟ್ ಅಡ್ವಾಂಟೇಜಸ್ ಆಫ್ ಗ್ರೀನ್ ಸಿಂಥಸಿಸ್ ಆಫ್ ಐಬೋಪ್ರೊಫಿನ್. ಥ್ಯಾಂಕ್ ಯು.